ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರೋದು. ಕುಡಿಯೋ ನೀರಿನ ಉದ್ದೇಶಕ್ಕಾಗಿ 2 ಜಿಲ್ಲೆಗಳಿಗೆ ಎಡದಂಡೆ ಕಾಲುವೆ ಮುಖಾಂತರ ನೀರನ್ನು ಹರಿಸಲಾಗಿತ್ತು. ಆದರೆ ಈಗ ಏನಂತಂದರೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಈ ಒಂದು ಎಡದಂಡೆ ಕಾಲುವೆ ಒಡೆದೋಗಿದೆ. ಸದ್ಯ ನಾನು ಈ ಒಂದು ಒಡೆದಂಥ ಕಾಲುವೆ ಮೇಲೆ ನಿಂತು ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನಂತಂದರೆ 2 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಆದರೆ ಸದ್ಯ ಏನಂತಂದರೆ ಈ ಒಂದು ಬಸಾಪುರ ಸಮೀಪ ಇರುವಂತಹ ಈ ಒಂದು ಎಡದಂಡೆ ಕಾಲುವೆ ಈಗಾಗಲೇ ಒಡೆದು ಹೋಗಿದ್ದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ. ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ರೆಸಾರ್ಟ್ಗಳಿಗೆ ನುಗ್ಗಿದೆ. ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಿದೆ. ಈ ನೀರು ಏನಂತಂದರೆ ಈಗಾಗಲೇ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಉದ್ದೇಶಕ್ಕೆ ಸರಬರಾಜನ್ನು ಮಾಡ್ತಾ ಇದ್ರು. ಆದರೆ ಸದ್ಯ ಈ ಒಂದು ಕಾಲುವೆ ಒಡೆದು ಹೋಗಿದೆ. ಹೀಗಾಗಿ ಮುಂದೆ ಹೋಗ್ತಕ್ಕಂತಹ ನೀರು ಎಲ್ಲವೂ ಕೂಡ ಇಲ್ಲಿ ಪೋಲಾಗಿ ಹೋಗ್ತಾ ಇದೆ. ಇದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಒಂದು ಸಣ್ಣ ತಗ್ಗು ಬಿದ್ದಿತ್ತು. ಆ ತಗ್ಗನ್ನು ಇಲ್ಲಿರುವಂಥ ರೈತರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಅದನ್ನು ಒಂದು ರಿಪೇರಿ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ ಇಂತಹ ಒಂದು ದೊಡ್ಡ ದುರಂತವನ್ನು ತಡಿಬೋದಾಗಿತ್ತು. ಆದರೆ ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂಥ ಒಂದು ದೊಡ್ಡ ದುರಂತ ಉಂಟಾಗಿದೆ ಅಂತ ಹೇಳ್ಬೋದು. ಈಗ ಸದ್ಯ ಈ ನೀರೆಲ್ಲವೂ ಕೂಡ ಪೋಲಾಗಿದ್ದು ರೈತರ ಜಮೀನುಗಳು ಹಾಳಾಗಿದ್ದಾವೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು ಕೂಡ ಹಾನಿ ಉಂಟಾಗಿದೆ. ಸದ್ಯ ಏನಂದರೆ ಈಗ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲವೂ ಏನಂತಂದರೆ ಕೋಟೆ ಲೂಟಿ ಆದ ನಂತರ ಒಂದು ಬಾಗಿಲು ಹಾಕಲಿಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಮಾತೇನಿದೆ. ಆ ರೀತಿಯಾಗಿ ಎಲ್ಲವೂ ಕೂಡ ಹಾಳಾಗಿ ಹೋದ್ಮೇಲೆ ಈಗ ಅಧಿಕಾರಿಗಳು ಬಂದು ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಏನಂತಂದರೆ ಈಗ ನಮ್ಮ ಜೊತೆಯಲ್ಲಿ ರೈತರು ಇದ್ದಾರೆ. ಅವ್ರನ್ನ ಒಂಚೂರು ಇಲ್ಲಿ ಏನೇನಾಗಿದೆ ಅನ್ನೋದನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಆಗೈತೆ ರೀ ಇದು? ಏನಾಗೈತಿ ಇದು? 5 ತಿಂಗಳಿಂದ ಗುದ್ದು ಬಿದ್ದಿತ್ತು. ಯಾರೋ ಕಲ್ಲದ ಮೇಲೆ ಕೇರ್ಲೆಸ್ ಮಾಡ್ಯಾರಲ್ಲ. ಈಗ ರೈತರಿಗೆ ಪೂರ್ತಿ ಅನಾಹುತ ಕೆಲಸ ಮಾಡ್ಯಾರ. ಈಗ ಕನಿಷ್ಠ ರಾತ್ರಿ ನಿಂತಿರಿಸಿದ್ರು ಕೂಡ ನಿಂತು ಬಿಡೋದು. ಸಮಸ್ಯೆ ಏನಾಗೈತೆ ಅಂದ್ರೆ ಈಗ ಈ ನಿರ್ಲಕ್ಷ್ಯ ಮಾಡಿದಕ್ಕೆ ರೈತರಿಗೆಲ್ಲ ಆಣೆ. ಈಗ ಅವ್ರು ಕೂಡ 5-10 ಸಾವಿರದಾಗ ಯಾವುದೋ ರೈತರು ಒಂದು ಮಣ್ಣು ಹಾಕ್ಯನಕ್ಕೆ ಆಗಲ್ಲ. ಈಗ ಪೂರ್ತಿ ನಾಶನ ಮಾಡಿ ನಮ್ಮ ರೈತರೆಲ್ಲ ಸಾಯ್ ಬಿಡಕ್ಕೆ ನಿಂತಾರೆ. ಇದು ಯಾವಾಗ ಸಣ್ಣ ತೂತ್ ಬಿದ್ದಾಗ 6 ತಿಂಗಳು 5ರಿಂದ 6 ತಿಂಗಳು ಆಗ್ತಿದ್ದು. ಅಧಿಕಾರಿಗಳು ಗಮನಕ್ಕೆ ತಂದಿದ್ರು. ಎಲ್ಲರ ಗಮನಕ್ಕೆ ತಂದ್ರೆ ಯಾರು ಕೇರ್ಲೆಸ್ ಮಾಡ್ಯಾರ ಇಲ್ಲಿ. ಈಗ ಎಷ್ಟು ಹೊಲಕ್ಕೆ ಜಮೀನು ಎಷ್ಟು ಲಾಸ್ ಆಗೈತೆ? ಎಷ್ಟು ಮಂದಿಗೆ? ಸುಮಾರು ಒಂದು 50-60 ಎಕರೆ ಲಾಸ್ ಆಗೈತೆ ರೀ. ಈಗ ಜಾಸ್ತಿನೇ ಆಗಿದ್ದು ಹೊರತಾಗಿ ಕಡಿಮೆ ಆಗಿಲ್ಲ. ಅಥವಾ ಈಗ ಅವ್ರು ಕೊಡೋ ಪರಿಹಾರ ಕೂಡ ಅದಕ್ಕೆ ಯಾವದಕ್ಕೂ ಒಂದು ಮಣ್ಣಿಗೆ ಒಂದು 4 ಟ್ರಿಪ್ ಮಣ್ಣಿಗೆ ಸಾಲಲ್ಲ. ಅಲ್ಲ, ಈಗ ಇದೆಲ್ಲ ಪೂರ್ತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಆಗಿದೆ. ಅಧಿಕಾರಿಗಳಿಂದ ನಿರ್ಲಕ್ಷ್ಯಗಳಿಂದ ಆಗೈತೆ. ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಬರ್ತಾರ? ಏನು ಮಾಡ್ತಾರೆ ಅಧಿಕಾರಿ? ಬರ್ತಾರೆ, ಎಷ್ಟು ಹೇಳಿದ್ರು ಕೂಡ ಇನ್ನು ಬರ್ತಾರ ಹೋಗ್ತಾರ, ಅವ್ರು ನೋಡ್ತಾರ ಅಷ್ಟೇ. ಯಾರು ಗಮನಕ್ಕೆ ತಗೊಳಲ್ಲ. ಈ ಒಂದು ದೊಡ್ಡ ದುರಂತ ಏನು ಸಂಭವಿಸಿದೆ, ಈ ದುರಂತಕ್ಕೆ ಇಲ್ಲಿರುವಂಥ ಅಧಿಕಾರಿಗಳು ಮಾಡಿರುವಂತಹ ನಿರ್ಲಕ್ಷ್ಯವೇ ದೊಡ್ಡ ಕಾರಣ. ಹೀಗಾಗಿ ಸರಿಯಾಗಿ ಮೇಂಟೆನೆನ್ಸ್ ಅನ್ನು ಮಾಡಿದರೆ ಇಂಥ ಒಂದು ದುರಂತ ಆಗ್ತಾ ಇರಲಿಲ್ಲ ಅಂತೇಳಿ ಇಲ್ಲಿರುವಂಥ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರೋದು. ಕುಡಿಯೋ ನೀರಿನ ಉದ್ದೇಶಕ್ಕಾಗಿ 2 ಜಿಲ್ಲೆಗಳಿಗೆ ಎಡದಂಡೆ ಕಾಲುವೆ ಮುಖಾಂತರ ನೀರನ್ನು ಹರಿಸಲಾಗಿತ್ತು. ಆದರೆ ಈಗ ಏನಂತಂದರೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಈ ಒಂದು ಎಡದಂಡೆ ಕಾಲುವೆ ಒಡೆದೋಗಿದೆ. ಸದ್ಯ ನಾನು ಈ ಒಂದು ಒಡೆದಂಥ ಕಾಲುವೆ ಮೇಲೆ ನಿಂತು ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಏನಂತಂದರೆ 2 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಆದರೆ ಸದ್ಯ ಏನಂತಂದರೆ ಈ ಒಂದು ಬಸಾಪುರ ಸಮೀಪ ಇರುವಂತಹ ಈ ಒಂದು ಎಡದಂಡೆ ಕಾಲುವೆ ಈಗಾಗಲೇ ಒಡೆದು ಹೋಗಿದ್ದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ. ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ರೆಸಾರ್ಟ್ಗಳಿಗೆ ನುಗ್ಗಿದೆ. ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಿದೆ. ಈ ನೀರು ಏನಂತಂದ್ರೆ ಈಗಾಗಲೇ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಉದ್ದೇಶಕ್ಕೆ ಸರಬರಾಜನ್ನು ಮಾಡ್ತಾ ಇದ್ರು. ಆದರೆ ಸದ್ಯ ಈ ಒಂದು ಕಾಲುವೆ ಒಡೆದು ಹೋಗಿದೆ. ಹೀಗಾಗಿ ಮುಂದೆ ಹೋಗ್ತಕ್ಕಂತಹ ನೀರು ಎಲ್ಲವೂ ಕೂಡ ಇಲ್ಲಿ ಪೋಲಾಗಿ ಹೋಗ್ತಾ ಇದೆ. ಇದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಒಂದು ಸಣ್ಣ ತಗ್ಗು ಬಿದ್ದಿತ್ತು. ಆ ತಗ್ಗನ್ನು ಇಲ್ಲಿರುವಂಥ ರೈತರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಅದನ್ನು ಒಂದು ರಿಪೇರಿ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ ಇಂತಹ ಒಂದು ದೊಡ್ಡ ದುರಂತವನ್ನು ತಡಿಬೋದಾಗಿತ್ತು. ಆದರೆ ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂಥ ಒಂದು ದೊಡ್ಡ ದುರಂತ ಉಂಟಾಗಿದೆ ಅಂತ ಹೇಳ್ಬೋದು. ಈಗ ಸದ್ಯ ಈ ನೀರೆಲ್ಲವೂ ಕೂಡ ಪೋಲಾಗಿದ್ದು ರೈತರ ಜಮೀನುಗಳು ಹಾಳಾಗಿದ್ದಾವೆ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು ಕೂಡ ಹಾನಿ ಉಂಟಾಗಿದೆ. ಸದ್ಯ ಏನಂದರೆ ಈಗ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲವೂ ಏನಂತಂದರೆ ಕೋಟೆ ಲೂಟಿ ಆದ ನಂತರ ಒಂದು ಬಾಗಿಲು ಹಾಕಲಿಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಮಾತೇನಿದೆ. ಆ ರೀತಿಯಾಗಿ ಎಲ್ಲವೂ ಕೂಡ ಹಾಳಾಗಿ ಹೋದ್ಮೇಲೆ ಈಗ ಅಧಿಕಾರಿಗಳು ಬಂದು ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಏನಂತಂದರೆ ಈಗ ನಮ್ಮ ಜೊತೆಯಲ್ಲಿ ರೈತರು ಇದ್ದಾರೆ. ಅವ್ರನ್ನ ಒಂಚೂರು ಇಲ್ಲಿ ಏನೇನಾಗಿದೆ ಅನ್ನೋದನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಆಗೈತೆ ರೀ ಇದು? ಏನಾಗೈತಿ ಇದು? 5 ತಿಂಗಳಿಂದ ಗುದ್ದು ಬಿದ್ದಿತ್ತು. ಯಾರೋ ಕಲ್ಲದ ಮೇಲೆ ಕೇರ್ಲೆಸ್ ಮಾಡ್ಯಾರಲ್ಲ. ಈಗ ರೈತರಿಗೆ ಪೂರ್ತಿ ಅನಾಹುತ ಕೆಲಸ ಮಾಡ್ಯಾರ. ಈಗ ಕನಿಷ್ಠ ರಾತ್ರಿ ನಿಂತಿರಿಸಿದ್ರು ಕೂಡ ನಿಂತು ಬಿಡೋದು.
ಸಮಸ್ಯೆ ಏನಾಗೈತೆ ಅಂದ್ರೆ ಈಗ ಈ ನಿರ್ಲಕ್ಷ್ಯ ಮಾಡೋದಕ್ಕೆ ರೈತರಿಗೆಲ್ಲ ಆಣೆ. ಈಗ ಅವ್ರು ಕೂಡ 5-10 ಸಾವಿರದಾಗ ಯಾವುದೋ ರೈತರು ಒಂದು ಮಣ್ಣು ಹಾಕ್ಯನಕ್ಕೆ ಆಗಲ್ಲ. ಈಗ ಪೂರ್ತಿ ನಾಶನ ಮಾಡಿ ನಮ್ಮ ರೈತರೆಲ್ಲ ಸಾಯ್ಬಿಡಕ್ಕೆ ನಿಂತಾರೆ. ಇದು ಯಾವಾಗ ಸಣ್ಣ ತೂತ್ ಬಿದ್ದಾಗ 6 ತಿಂಗಳು 5-6 ತಿಂಗಳು ಆಗ್ತಿದ್ದು ಬಿದ್ದು. ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಎಲ್ಲರ ಗಮನಕ್ಕೆ ತಂದ್ರೆ ಯಾರು ಕೇರ್ಲೆಸ್ ಮಾಡ್ಯಾರ ಇಲ್ಲಿ. ಈಗ ಎಷ್ಟು ಹೊಲಕ್ಕೆ ಜಮೀನು ಎಷ್ಟು ಲಾಸ್ ಆಗೈತೆ, ಎಷ್ಟು ಮಂದಿಗೆ? ಸುಮಾರು ಒಂದು 50-60 ಎಕರೆ ಲಾಸ್ ಆಗೈತೆ ರೀ. ಈಗ ಜಾಸ್ತಿನೇ ಆಗಿದ್ದು ಹೊರತಾಗಿ ಕಡಿಮೆ ಆಗಿಲ್ಲ. ಅಥವಾ ಈಗ ಅವ್ರು ಕೊಡೋ ಪರಿಹಾರ ಕೂಡ ಅದಕ್ಕೆ ಯಾವತ್ತೂ ಒಂದು ಮಣ್ಣಿಗೆ ಒಂದು 4 ಟ್ರಿಪ್ ಮಣ್ಣಿಗೆ ಸಾಲಲ್ಲ. ಅಲ್ಲ, ಈಗ ಇದೆಲ್ಲ ಪೂರ್ತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ. ಅಧಿಕಾರಿಗಳಿಂದ ನಿರ್ಲಕ್ಷ್ಯಗಳಿಂದ ಆಗೈತೆ. ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಬರ್ತಾರ, ಏನು ಮಾಡ್ತಾರೆ ಅಧಿಕಾರಿ? ಬರ್ತಾರೆ, ಎಷ್ಟು ಹೇಳಿದ್ರು ಕೂಡ ಇನ್ನು ಬರ್ತಾರ ಹೋಗ್ತಾರ, ಅವ್ರು ನೋಡ್ತಾರ ಅಷ್ಟೇ, ಯಾರು ಗಮನಕ್ಕೆ ತಗೊಳಲ್ಲ. ಈ ಒಂದು ದೊಡ್ಡ ದುರಂತ ಏನು ಸಂಭವಿಸಿದೆ, ಈ ದುರಂತಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮಾಡಿರುವಂತಹ ನಿರ್ಲಕ್ಷ್ಯವೇ ದೊಡ್ಡ ಕಾರಣ. ಹೀಗಾಗಿ ಸರಿಯಾಗಿ ಮೇಂಟೆನೆನ್ಸ್ ಅನ್ನ ಮಾಡಿದ್ರೆ ಇಂಥ ಒಂದು ದುರಂತ ಆಗ್ತಾ ಇರಲಿಲ್ಲ ಅಂತೇಳಿ ಇಲ್ಲಿರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರೋದು. ಕುಡಿಯೋ ನೀರಿನ ಉದ್ದೇಶಕ್ಕಾಗಿ 2 ಜಿಲ್ಲೆಗಳಿಗೆ ಎಡದಂಡೆ ಕಾಲುವೆ ಮುಖಾಂತರ ನೀರನ್ನು ಹರಿಸಲಾಗಿತ್ತು. ಆದರೆ ಈಗ ಏನಂತಂದರೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಈ ಒಂದು ಎಡದಂಡೆ ಕಾಲುವೆ ಒಡೆದು ಹೋಗಿದೆ. ಸದ್ಯ ನಾನು ಈ ಒಂದು ಒಡೆದಂಥ ಕಾಲುವೆ ಮೇಲಂತೂ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಏನಂತಂದರೆ 2 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಆದರೆ ಸದ್ಯ ಏನಂತಂದರೆ ಈ ಒಂದು ಬಸಾಪುರ ಸಮೀಪ ಇರುವಂತಹ ಈ ಒಂದು ಎಡದಂಡೆ ಕಾಲುವೆ ಈಗಾಗಲೇ ಒಡೆದು ಹೋಗಿದ್ದು ಅಪಾರ ಪ್ರಮಾಣದ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ, ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ರೆಸಾರ್ಟ್ಗಳಿಗೆ ನುಗ್ಗಿದೆ, ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡಿದೆ. ಈ ನೀರು ಏನಂತಂದ್ರೆ ಈಗಾಗಲೇ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಉದ್ದೇಶಕ್ಕೆ ಸರಬರಾಜನ್ನು ಮಾಡ್ತಾ ಇದ್ರು. ಆದರೆ ಸದ್ಯ ಈ ಒಂದು ಕಾಲುವೆ ಒಡೆದು ಹೋಗಿದೆ. ಹೀಗಾಗಿ ಮುಂದೆ ಹೋಗ್ತಕ್ಕಂತಹ ನೀರು ಎಲ್ಲವೂ ಕೂಡ ಇಲ್ಲಿ ಪೋಲಾಗಿ ಹೋಗ್ತಾ ಇದೆ. ಇದಕ್ಕೆ ಈ ಒಂದು ಕಾಲುವೆ ಒಡೆದು ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು ದಿನಗಳಿಂದಲೂ ಕೂಡ ಇಲ್ಲಿ ಒಂದು ಸಣ್ಣ ತಗ್ಗು ಬಿದ್ದಿತ್ತು. ಆ ತಗ್ಗನ್ನು ಇಲ್ಲಿರುವಂಥ ರೈತರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಅದನ್ನು ಒಂದು ರಿಪೇರಿ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರೆ ಇಂತಹ ಒಂದು ದೊಡ್ಡ ದುರಂತವನ್ನು ತಡಿಬೋದಾಗಿತ್ತು. ಆದರೆ ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂಥ ಒಂದು ದೊಡ್ಡ ದುರಂತ ಉಂಟಾಗಿದೆ ಅಂತ ಹೇಳ್ಬೋದು. ಈಗ ಸದ್ಯ ಈ ನೀರೆಲ್ಲವೂ ಕೂಡ ಪೋಲಾಗಿದ್ದು ರೈತರ ಜಮೀನುಗಳು ಹಾಳಾಗಿದ್ದಾವೆ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೆಸಾರ್ಟ್ಗಳು ಕೂಡ ಹಾನಿ ಉಂಟಾಗಿದೆ. ಸದ್ಯ ಏನಂದರೆ ಈಗ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲವೂ ಏನಂತಂದರೆ ಕೋಟೆ ಲೂಟಿ ಆದ ನಂತರ ಒಂದು ಬಾಗಿಲು ಹಾಕಲಿಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಮಾತೇನಿದೆ. ಆ ರೀತಿಯಾಗಿ ಎಲ್ಲವೂ ಕೂಡ ಹಾಳಾಗಿ ಹೋದ್ಮೇಲೆ ಈಗ ಅಧಿಕಾರಿಗಳು ಬಂದು ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಏನಂತಂದರೆ ಈಗ ನಮ್ಮ ಜೊತೆಯಲ್ಲಿ ರೈತರು ಇದ್ದಾರೆ, ಅವ್ರನ್ನ ಒಂಚೂರು ಇಲ್ಲಿ ಏನೇನಾಗಿದೆ ಅನ್ನೋದನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾವಾಗ ಆಗೈತ್ರಿ ಇದು, ಏನಾಗೈತಿ? ಇದು 5 ತಿಂಗಳಿಂದ ಗುದ್ದು ಬಿದ್ದಿತ್ತು, ಯಾರೋ ಕಲ್ಲದ ಮೇಲೆ ಕೇರ್ಲೆಸ್ ಮಾಡ್ಯಾರಲ್ಲ. ಈಗ ರೈತರಿಗೆ ಪೂರ್ತಿ ಅನಾಹುತ ಕೆಲಸ ಮಾಡ್ಯಾರ. ಈಗ ಕನಿಷ್ಠ ರಾತ್ರಿ ನಿಂತಿರಿಸಿದ್ರು ಕೂಡ ನಿಂತು ಬಿಡೋದು. ಸಮಸ್ಯೆ ಏನಾಗೈತೆ ಅಂದ್ರೆ ಈಗ ಈ ನಿರ್ಲಕ್ಷ್ಯ ಮಾಡೋದಕ್ಕೆ ರೈತರಿಗೆಲ್ಲ ಆಣೆ. ಈಗ ಅವ್ರು ಕೂಡ 5-10 ಸಾವಿರದಾಗ ಯಾವುದೋ ರೈತರು ಒಂದು ಮಣ್ಣು ಹಾಕ್ಯನಕ್ಕೆ ಆಗಲ್ಲ. ಈಗ ಪೂರ್ತಿ ನಾಶನ ಮಾಡಿ ನಮ್ಮ ರೈತರೆಲ್ಲ ಸಾಯ್ಬಿಡಕ್ಕೆ ನಿಂತಾರೆ. ಇದು ಯಾವಾಗ ಸಣ್ಣ ತೂತ್ ಬಿದ್ದಾಗ 5-6 ತಿಂಗಳು ಆಗ್ತಿದ್ದು ಬಿದ್ದು. ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಎಲ್ಲರ ಗಮನಕ್ಕೆ ತಂದ್ರೆ ಯಾರು ಕೇರ್ಲೆಸ್ ಮಾಡ್ಯಾರ ಇಲ್ಲಿ. ಈಗ ಎಷ್ಟು ಹೊಲಕ್ಕೆ ಜಮೀನು ಎಷ್ಟು ಲಾಸ್ ಆಗೈತೆ, ಎಷ್ಟು ಮಂದಿಗೆ? ಸುಮಾರು ಒಂದು 50-60 ಎಕರೆ ಲಾಸ್ ಆಗೈತೆ ರೀ. ಈಗ ಜಾಸ್ತಿನೇ ಆಗಿದ್ದು ಹೊರತಾಗಿ ಕಡಿಮೆ ಆಗಿಲ್ಲ. ಅಥವಾ ಈಗ ಅವ್ರು ಕೊಡೋ ಪರಿಹಾರ ಕೂಡ ಅದಕ್ಕೆ ಯಾವತ್ತೂ ಒಂದು ಮಣ್ಣಿಗೆ ಒಂದು 4 ಟ್ರಿಪ್ ಮಣ್ಣಿಗೆ ಸಾಲಲ್ಲ. ಅಲ್ಲ, ಈಗ ಇದೆಲ್ಲ ಪೂರ್ತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ. ಅಧಿಕಾರಿಗಳಿಂದ ನಿರ್ಲಕ್ಷ್ಯಗಳಿಂದ ಆಗೈತೆ. ಇಲ್ಲಿ ಮೇಂಟೆನೆನ್ಸ್ಗೆಲ್ಲ ಬರ್ತಾರ, ಏನು ಮಾಡ್ತಾರೆ ಅಧಿಕಾರಿ? ಬರ್ತಾರೆ, ಎಷ್ಟು ಹೇಳಿದ್ರು ಕೂಡ ಇನ್ನು ಬರ್ತಾರ ಹೋಗ್ತಾರ, ಅವ್ರು ನೋಡ್ತಾರ ಅಷ್ಟೇ, ಯಾರು ಗಮನಕ್ಕೆ ತಗೊಳಲ್ಲ. ಈ ಒಂದು ದೊಡ್ಡ ದುರಂತ ಏನು ಸಂಭವಿಸಿದೆ, ಈ ದುರಂತಕ್ಕೆ ಇಲ್ಲಿರುವಂತಹ ಅಧಿಕಾರಿಗಳು ಮಾಡಿರುವಂತಹ ನಿರ್ಲಕ್ಷ್ಯವೇ ದೊಡ್ಡ ಕಾರಣ. ಹೀಗಾಗಿ ಸರಿಯಾಗಿ ಮೇಂಟೆನೆನ್ಸ್ ಅನ್ನ ಮಾಡಿದ್ರೆ ಇಂಥ ಒಂದು ದುರಂತ ಆಗ್ತಾ ಇರಲಿಲ್ಲ ಅಂತೇಳಿ ಇಲ್ಲಿರುವಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.